ಜಮನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆಯನ್ನು ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜುನಾಥ್ ಅವರು ಇಂದು ಉದ್ಘಾಟನೆಯನ್ನು ನೆರವೇರಿಸಿದರು. ಬುಧವಾರ ತಾಲೂಕಿನ ಬಾಳುಪೇಟೆ ಗ್ರಾಮದಲ್ಲಿ ಜಮ್ಮನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿ, ರೈತರಿಗಾಗಿ ಆರಂಭವಾಗಿದ್ದ ಈ ಸಹಕಾರ ಸಂಘಗಳು ರಾಷ್ಟ್ರೀಯ ಬ್ಯಾಂಕ್ಗಳಿಂದ ಸಾಲ ಪಡೆಯುವುದು ದುರಸ್ಥವಾದ ಕಾರಣ ಸಹಕಾರ ಸಂಘಗಳು ಉದಯಕ್ಕೆ ಕಾರಣವಾಗಿದೆ. ಸಾಲ ಪಡೆಯುವುದು ಮರುಪಾವತಿಯನ್ನು ಸರಿಯಾದ ಸಮಯಕ್ಕೆ ನಡೆಸದೇ ಇದ್ದಲ್ಲಿ ಸಹಕಾರ ಸಂಘಗಳು ಅಭಿವೃದ್ಧಿ ಸಾಧ್ಯವಾಗಲಿದೆ. ಒಂದು ಸಹಕಾರ ಸಂಘ ಅಭಿವೃದ್ಧಿ ಪಥದಲ್ಲಿ ಸಾಗಿದ್ರೆ ಸಾವಿರಾರು ರೈತರಿಗೆ ಸಹಾಯವಾಗಲಿದೆ. ಸಖತ ಆಡಳಿತದಲ್ಲಿ ರಾಜಕೀಯ ಬೆರೆಯುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದರು. ಸಹಕಾರ ಸಂಘಗಳಲ್ಲಿ ಸಾಲ ಪಡೆದ ಜನರು ನಿಗದಿತ ಅವಧಿಯಲ್ಲಿ ಮರುಪಾವತಿಸಬೇಕು ಎಂದು ಅವರು ಮನವಿ ಮಾಡಿದರು. ಇದರಿಂದ ಬೇರೆಯವರಿಗೆ ಹಣಕಾಸಿನ ನೆರವು ದೊರೆತು ಸಹಕಾರ ತತ್ವ ಸಾರ್ಥಕವಾಗುತ್ತದೆ. ಕೃಷಿ ಪತ್ತಿನ ಸಂಘವು ಸಾಲ ನೀಡುವುದೇ ಮುಖ್ಯ ಉದ್ದೇಶವಲ್ಲ. ಸದಸ್ಯರಲ್ಲಿ ಸ್ವಾವಲಂಬನೆ ಆದಾಯ ಹೆಚ್ಚಿಸಿಕೊಳ್ಳಲು ಉತ್ತೇಜನ ನೀಡುವುದು, ವಲಸೆ ಹೋಗುತ್ತಿರುವ ಯುವಕರಲ್ಲಿ ಕೃಷಿಕರಾಗಿ ಬದುಕುವ ಧೈರ್ಯ ತುಂಬುವುದು ಸಹಕಾರಿ ಸಂಘದ ಉದ್ದೇಶವಾಗಲಿ. ಸಹಕಾರ ಸಂಘಗಳು ಗ್ರಾಮೀಣ ಭಾಗದ ಉಸಿರಾಗಿದ್ದು ಅವುಗಳನ್ನು ಉಳಿಸಿ ಬೆಳೆಸಲು ನಾವೆಲ್ಲರೂ ಜವಾಬ್ದಾರಿ ಹೊರಬೇಕು ಎಂದು ಯುವಕರಿಗೆ ಕಿವಿಮಾತು ಹೇಳಿದರು. ಹಾಸನ ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಮಾತನಾಡಿ, ಎಲ್ಲಿ ಪ್ರಾಮಾಣಿಕತೆ, ಪಾರದರ್ಶಕತೆ ಹಾಗೂ ಸೇವಾ ಮನೋಭಾವ ಹೊಂದಿರುತ್ತದೋ ಮಾತ್ರ ಸಹಕಾರ ಸಂಘಗಳು ಅಭಿವೃದ್ಧಿ ಹೊಂದಲು ಸಾಧ್ಯ. ಷೇರುದಾರರ ಪ್ರಾಮಾಣಿಕತೆ ಸಂಘದ ಬೆಳವಣಿಗೆಯನ್ನು ಆಶ್ರಯಿಸಿದೆ. ಜಮ್ಮನಹಳ್ಳಿ ಸಹಕಾರ ಸಂಘ ಜಿಲ್ಲೆಯಲ್ಲಿ ಮಾದರಿ ಸಹಕಾರ ಸಂಘವಾಗಿದೆ. ಬಾಳುಪೇಟೆ ಗ್ರಾಮದಲ್ಲಿ ಹಾಸನ ಜಿಲ್ಲಾ ಸಹಕಾರ ಬ್ಯಾಂಕ್ನ ಶಾಖೆ ತೆರೆಯಲು ಯೋಜನೆ ರೂಪಿಸಲಾಗಿದೆ. ಈ ಮೂಲಕ ಈ ಭಾಗದ ಜನರ ಹಣದ ವಹಿವಾಟಿಗೆ ಅನುಕೂಲ ಮಾಡುವ ಉದ್ದೇಶ ಹೊಂದಲಾಗಿದೆ. ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಜಿಲ್ಲೆಯಲ್ಲಿ 2ನೇ ಸ್ಥಾನದಲ್ಲಿರುವ ಜಮ್ಮನಹಳ್ಳಿ ಪ್ರಾಥಮಿಕ ಸಹಕಾರ ಸಂಘ ಹಲವು ಸಮಸ್ಯೆಗಳ ನಡುವೆ ಬೆಳೆದು ನಿಂತಿದೆ. ಇದಕ್ಕೆಲ್ಲ ಪ್ರಾಮಾಣಿಕ ಆಡಳಿತ ಮಂಡಳಿಯೇ ಕಾರಣ. ಉತ್ತರ ಕರ್ನಾಟಕದಲ್ಲಿನ ಸಹಕಾರ ಸಂಘದ ಮಾದರಿಯನ್ನ ಇಲ್ಲಿಯೂ ಅನುಸರಿಸುವುದು ಉತ್ತಮ. ಇದೇ ವೇಳೆ ಸಹಕಾರ ಸಂಘಕ್ಕೆ ಇದುವರೆಗೂ ದುಡ್ಡಿದ 20ಕ್ಕೂ ಹೆಚ್ಚು ಮಹನೀಯರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಬಿ.ಡಿ. ಬಸವಣ್ಣನವರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರಾದ ಎಂ.ಎಂ. ಉದಯ್ ಶಂಕರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭದಲ್ಲಿ ಬಾಳುಪೇಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೌರಮ್ಮ, ಹಾಸನ ಜಿಲ್ಲಾ ಸಹಕಾರಿ ಬ್ಯಾಂಕ್ ನಿರ್ದೇಶಕ ಕಬ್ಬಿನಹಳ್ಳಿ ಜಗದೀಶ್, ಸಮಾಜ ಸೇವಕ ಬಾಳು ಮಲ್ಲಿಕಾರ್ಜುನ್, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಮೇಲ್ವಿಚಾರಕರಾದ ನವೀನ್, ಸಂಘದ ಸಿಒ ಮಂಜುನಾಥ್, ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರು, ಸಿಬ್ಬಂದಿ ವರ್ಗದವರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಉಪಾಧ್ಯಕ್ಷರಂತ ಉದಯ್ ಶಂಕರ್ ಅವರು, ಮೊನ್ನೆ ಮುಖಂಡರಂತ ಶ್ರೀ ಮಲ್ಲಿಕಾರ್ಜುನ್ ರವರು, ಅಧ್ಯಕ್ಷರಿ ಗೌರಮ್ಮನವರು, ಮೊನ್ನೆ ಮಾಜಿ ಅಧ್ಯಕ್ಷರು ನಾಗೇಶ್ ಅವರು, ಮೊನ್ನೆ ಎಲ್ಲ ಮಾಜಿ ಅಧ್ಯಕ್ಷರುಗಳೇ, ನಿರ್ದೇಶಕರುಗಳೇ, ಎಲ್ಲ ಸಹಕಾರಿ ಪಟುಗಳೇ, ಮಾಧ್ಯಮ ಸ್ನೇಹಿತರೆ, ಈಗಾಗಲೇ ಮಾತನಾಡಿದಂಥವ್ರು ಅನೇಕ ಜನ ತಂಡ ಹೋದ್ರೆ ನಮ್ಮ ನಾಗರಾಜ್ ಒಪ್ಕೊಳ್ತಾರೆ, ನಮ್ಮ ನಾಗೇಶ್, ನಮ್ಮ ಜಗದೀಶ್ ಎಲ್ಲ ಒಪ್ತಾರೆ. ಇಲ್ಲ ಮಾಡೋದ ಹೋಗಿ ಇನ್ನೊಂದ್ಸರಿ ಮಾಡಿಸ್ತೀವಿ ನೋಡೋಂಥ ದುಡ್ಡು ಕಟ್ಟಲಿ ಅಂತ ಹೇಳ್ತಾರೆ. ರಾಷ್ಟ್ರೀಯ ಬ್ಯಾಂಕ್ಗಳು ಹಾಗಲ್ಲ. ಇವತ್ತು ಪತ್ರಿಕೆ ನೋಡಿ 10,000 ಕೋಟಿ 8,000 ಕೋಟಿ ವಾರ್ಷಿಕ ಆದಾಯ. ರೈತರಿಗೆ ಅವರಿಗೆ ಸಾಲ ಕೊಡೋದು ಮುಖ್ಯ ಬಂದೇ ಇಲ್ಲ. ಅವ್ರಿಗೆ ಗೊಬ್ಬರ ಇರ್ಬೋದು, ಔಷಧಿ ಇರ್ಬೋದು, ಆಹಾರ ಪಡಿತರ ವಿತರಣೆಗಳಿರ್ಬೋದು, ಎಲ್ಲಾ ತರದ ಸೌಲಭ್ಯವನ್ನ ಸಹಕಾರವನ್ನ. ಮಾಧ್ಯಮ ಸ್ನೇಹಿತರೆ, ನಾನು ಪ್ರತಿ ಮಹಾಸಭೆಯಲ್ಲಿ ಕೂಡ ಸಂಘದ ಹಾಗೂ ಹೋಗು ಸಂಘದ ಬೆಳವಣಿಗೆ, ಸಂಘಕ್ಕೆ ಕೂಡ ಕಾಲ ವಿಳಂಬ ಆಗಿರೋದ್ರಿಂದ ಶಾಸಕರು ಕೂಡ ಶಾಸನ ಸಭೆಗೆ ಹೋಗ್ಲಿಕ್ಕೆ ಮಂಡಲದ ಅಧ್ಯಕ್ಷರುಗಳನ್ನ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಆಡಳಿತ ಮಂಡಳಿಯನ್ನು ರಚನೆ ಮಾಡಿಕೊಂಡು ಈ ಸಂಘ ಗಳಿಸಿರ್ತಕ್ಕಂಥ ಕೀರ್ತಿನ ಮತ್ತೊಮ್ಮೆ ಉಳಿಸಿಕೊಂಡು ಹೋಗುವಂತ ಜವಾಬ್ದಾರಿ ತಮ್ಮೆಲ್ಲರ ಮೇಲಿದೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮಕ್ಕೆ 2 ಮಾತಲ್ಲ ಅವಕಾಶ ಮಾಡಿಕೊಟ್ಟು ಆಡಳಿತ ಮಂಡಳಿಯ ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ವೇದಿಕೆ ಗಣ್ಯರಿಗೆ ವೇದಿಕೆ ಮೇಲೆ ಇವತ್ತು ಪಾಪ ಬಸವಣ್ಣವರು ಇರಬೇಕಾಗಿತ್ತು. ನನಗೆ 2-3 ಬಾರಿ ಪಾಪ ಅವರು ಇದು ಮಾಡಿ ಉಸ್ತುವಾರಿ ಸಚಿವರು ರಾಜಣ್ಣವ್ರು ಡೇಟ್ ತಗೊಳ್ಳಿ, ತಾವುಗಳು ಡೇಟ್ ಕೊಡಿ ಅಂತೇಳಿ ಈ ಕಟ್ಟಡನ ತುಂಬಾ ಕನಸಿಂದ ಕಟ್ಟಿದ್ದಾರೆ. ಕುಮಾರಸ್ವಾಮಿ ಸರ್ ಹೇಳಿದ್ರು ಒಳಗಡೆ ಹೋದ ತಕ್ಷಣ ಮನೆ ಕಟ್ಟಂಗೆ ಕಟ್ಟಿದ್ದಾರೆ ಅಂತೇಳಿ. ನಿಜವಾಗ್ಲೂ ಹೇಳ್ತೀನಿ, ಅವ್ರ ಮನೆಗಿಂತ ಚೆನ್ನಾಗಿ ಇನ್ನೂ ಪ್ರೀತಿಯಿಂದ ಕಟ್ಟಿದ್ದಾರೆ ಈ ಕಟ್ಟಡ. ನಿಜವಾಗ್ಲೂ ಕೂಡ ಕಮ್ಮಿ ಆಗುತ್ತೆ. ಯಾಕಂದ್ರೆ ತನ್ನ ಮನೆಗಿಂತ ಹೆಚ್ಚು ಪ್ರೀತಿಯಾಗಿ ಉತ್ತಮ ಕಟ್ಟಡವನ್ನ ಯಾವ ನ್ಯಾಷನಲ್ ಬ್ಯಾಂಕಿಗೂ ಕೂಡ ಕಡಿಮೆ ಇಲ್ಲದ ರೀತಿಯಲ್ಲಿ ಅಷ್ಟು ಚೊಕ್ಕಟ್ಟಾಗಿ ತುಂಬಾ ಚೆನ್ನಾಗಿ ಮಾಡಿ ನಂಗೆ ತುಂಬಾ ಸಂತೋಷ ಆಯ್ತು. ಆಕ್ಚುಲಿ ಈ ಬಿಲ್ಡಿಂಗ್ ನ ಭಗವಂತ ಬಸವಣ್ಣವರು ಆದಷ್ಟು ಬೇಗ ಆರೋಗ್ಯ ಸುಧಾರಣೆಯಾಗಿ ಅವರ ಸೇವೆ ಈ ಭಾಗಕ್ಕೆ ಬೇಕು ಅಂತೇಳಿ ಸಂದರ್ಭದಲ್ಲಿ ಇರ್ತಾ
ತುಂಬಾ ಸರಳ ಸಜ್ಜನಿಕೆ ಪ್ರಾಮಾಣಿಕ ವ್ಯಕ್ತಿ ಬಸವಣ್ಣವರು. ನಾನು ಪಾಪ ಚುನಾವಣೆಗಿಂತ ಮುಂಚೆ ಅವ್ರನ್ನ ಹಲವಾರು ಬಾರಿ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಅವರು ನಡೆನುಡಿಗಳ ಬಗ್ಗೆ ನಿಜವಾಗ್ಲೂ ಕೂಡ ನಾವು ಸಂತೋಷ ಪಡಬೇಕಾಗಿರ್ತಕ್ಕಂಥ ವಿಚಾರ. ಅಂತ ಒಬ್ಬ ವ್ಯಕ್ತಿಯವರು ಈ ಒಂದು ಸೊಸೈಟಿಗೆ ಅಧ್ಯಕ್ಷ ಆಗಿದ್ದಾರೆ ಅಂದ್ರೆ ಉತ್ತಮ ರೀತಿಯಲ್ಲಿ ಮಾರ್ಕೆಟ್ ಅಲ್ಲಿ ವಿನಿಯೋಗವನ್ನು ಮಾಡಿ ಅದರಿಂದ ಲಾಭಾಂಶವನ್ನು ಗಳಿಸಿ ನಮ್ಮ ರೈತರ ಬಾಳಲ್ಲಿ ಬಂಗಾರ ಹಾಕ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಅಧಿವೇಶನ ಇರೋದ್ರಿಂದ ತುರ್ತಾಗಿ ಹೋಗ್ಬೇಕಾಗಿದೆ. ಪಾಪ ಈ ಪಿ ಡಿ ಬಸವಣ್ಣವ್ರ ಬೇರೆ ಅನಾರೋಗ್ಯಕ್ಕೀಡಾಗಿರೋ ಬರಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಬಂದಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ನನ್ನನ್ನ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಭಾಗದ ಎಲ್ಲ ನನ್ನ ಆತ್ಮೀಯ ಬೆಳೆಗಾರರಿರ್ಬೋದು, ಈ ಸಹಕಾರ ಸಂಘಕ್ಕೆ ಸಂಬಂಧಪಟ್ಟಂತ ನಿರ್ದೇಶಕರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಕೂಡ ಅನಂತ ಸ್ಥಾನದಲ್ಲಿತ್ತು. ಈಗ ಸ್ವಲ್ಪ ದಿನದಲ್ಲಿ 2ನೇ ಸ್ಥಾನಕ್ಕೆ ಬಂದಿದೆ. ಅದು ತಿರ್ಗಾ ಮೇಲಿಗೆ ಹೋಗುತ್ತೆ, 1ನೇ ಸ್ಥಾನಕ್ಕೆ ಗ್ಯಾರಂಟಿ ಬರುತ್ತೆ ಅನ್ನೋದು ನನಗಿದೆ. ಆದರೆ ನನ್ನ ಆಸೆ ಇದು ಇಡೀ ನಮ್ಮ ರಾಜ್ಯದಲ್ಲಿ 1ನೇ ಸ್ಥಾನಕ್ಕೆ ಬರಬೇಕು. ಸಲ ನಡೀತು ಅಂತ ಕಾಣುತ್ತೆ. ಇದುವರೆಗೂ ಎಲೆಕ್ಷನ್ ನಡೀತಿಲ್ಲ. ಊರವರೊಂದು ನಾವು ಕೆಲವರು ಸೇರಿ ಬೇಡಪ್ಪ ಎಲೆಕ್ಷನ್ ನೀವು ಆಗಿ ಇಂಥವ್ರ ಅಧ್ಯಕ್ಷ ಆಗಲಿ ಅಂತ ಹೇಳಿದ್ರೆ ಎಲ್ಲ ಒಪ್ಕೊಂಡು ಮಾಡ್ತಾ ಬಂದಿದ್ರಿ. ಮುಂದಕ್ಕೆ ಸಂಘನೂ ದೊಡ್ಡದಾಗಿದೆ, ಚುನಾವಣೆ ನಡೆಯುತ್ತೆ ನನಗೆ ಗೊತ್ತು. ಆದರೆ ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಆ ಚುನಾವಣೆ ನಡೆಸಿ ನಮ್ಮ ಈ ಸಂಘನ ಇಡೀ ರಾಜ್ಯಕ್ಕೆ 1ನೇ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅಂತ ನಾನು ನಿಮ್ಮನ್ನೆಲ್ಲರೂ ಕೇಳ್ಕೊತಾ ನಾನು 2 ಮಾತನ್ನು ಮುಗಿಸ್ತೇನೆ. ನೋಡಿ, ಹಾಗೆ ಮುಂದೆ ನೋಡಿ, ಮುಂದೆ ಕೊಡಿ ಮೂಮೆಂಟ್ ಸರಿ ಯಾರು ಮುಂದೆ ನೋಡಿ. ರೆಡಿ? ಲೊಕೇಶನ್ ಕಾಣ್ತಿಲ್ಲ, ಒಂಚೂರು ಅವ್ರು ಕೈ ಇಟ್ಕೊಳ್ಳಿ ಸಾಕು. ಲೊಕೇಶನ್ ಕೈ ಇಟ್ಕೊಳ್ಳಿ ಅಣ್ಣ, ನೀವು ಬಗ್ಬೇಡಿ, ಸ್ಟ್ರೇಟ್ ಆಗಿ ಓಕೆ. ರೆಡಿ?